ವೆಲ್ಕಮ್ ಬ್ಯಾಕ್. ಪೊಲೀಸರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಧಮಕಿಯನ್ನ ಹಾಕಿದ್ದಾರೆ. 15 ದಿನದ ಮೇಲೆ ಈ ಸರ್ಕಾರ ರಾಜ್ಯದಲ್ಲಿ ಇರಲ್ಲ, ನಿಮಗೇನ್ ಶಿಕ್ಷೆ ಕೊಡಬೇಕು ಅದಕ್ಕೆ ಕಾಂಗ್ರೆಸ್ ಹಾಗೇನೆ ಡಿಕೆ ಶಿವಕುಮಾರ್ ಬದ್ಧ ಅಂತ ಹೇಳಿ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್, ನಿಮ್ಗೆ ಕಾಕಿ ಧರಿಸೋಕ್ ಆಗದಿದ್ರೆ ರಾಜೀನಾಮೆ ಕೊಟ್ಬಿಡಿ, ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ನೀವು ಬಿಜೆಪಿ ಪರವಾಗಿ ಬಿಜೆಪಿ ಕೆಲಸ ಮಾಡಿ ಅಂತ ಹೇಳಿ ನಿನ್ನೆ ಪ್ರಚಾರ ಭಾಷಣದಲ್ಲಿ ನಾಲ್ಗೆಯನ್ನ ಡಿಕೆ ಶಿವಕುಮಾರ್ ಹರಿಬಿಟ್ಟಿದ್ದಾರೆ. ತುಂಬಾ ಸಲ ಮಾಧ್ಯಮದ ಮುಂದೆನೂ ಕೂಡ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ಈಗ ನೆಕ್ಸ್ಟ್ ನಮ್ದೇ ಸರ್ಕಾರ ಬರೋದು ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಈಗ ಪೊಲೀಸರಿಗೆ ಧಮಕಿ ಹಾಕಿರುವಂತ ಒಂದು ಭಾಷಣ ಇದೆಯಲ್ಲ, ಆ ಪ್ರಚಾರ ಭಾಷಣದಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿರೋದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಕ್ಷೇತ್ರದಲ್ಲಿ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ಗಳು ನಮ್ಮ ಕಾರ್ಯಕರ್ತರಿಗೆ ಕಿರುಕುಳ ಕೊಟ್ಟು ನೀನು ಬಿಜೆಪಿ ಬಾವುಟ ಹಾಕು ಅಂತ ಹೇಳ್ತಾ ಇದ್ದಾರೆ. ನಾನು ಈ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ, 15 ದಿನದ ಮೇಲೆ ನಿಮ್ಮ ಸರ್ಕಾರ ಇರುವುದಿಲ್ಲ. ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು ಕಾಂಗ್ರೆಸ್ ಪಕ್ಷ ಮತ್ತು ಈ ಡಿಕೆ ಶಿವಕುಮಾರ್ ಕೊಡ್ಲಿಕ್ಕೆ ಬದ್ಧರಾಗಿದ್ದಾರೆ. ನಿಮ್ ಕೈಲಿ ಕಾಕಿ ಬಟ್ಟೆ ಹಾಕೊಂಡು ಇರಕ್ ಆಗ್ಲಿಲ್ಲ ಅಂದ್ರೆ ಬಿಜೆಪಿ ಬಾವುಟ ಹಾಕೊಂಡು ನೀವು ಕೆಲಸ ಮಾಡ್ಕೊಂಡು ಹೋಗಿ ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು. ನನಗೆ ಗೊತ್ತಿದೆ, ಇದೇ ಅಧಿಕಾರಿಗಳ ಕೈಲಿ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಯಾವ ರೀತಿ ಎಲೆಕ್ಷನ್ ಮಾಡಬೇಕು, ಎಲ್ಲ ಆಡಳಿತವನ್ನು ನಡೆಸಬೇಕು ಅಂತೇಳಿ. ಇದೇನು ಬಿಜೆಪಿ ಕೂಟ ಹೊಡ್ಕೊಂಡು ಬಂದಂತ ಕ್ಷೇತ್ರ ಅಲ್ಲ. ನೋಡಿ, ಅಂದ್ರೆ ಏನ್ ಶಿಕ್ಷೆ ಕೊಡಬೇಕು ಅದನ್ನ ಕಾಂಗ್ರೆಸ್ ಹಾಗೇನೆ ಡಿಕೆ ಶಿವಕುಮಾರ್ ಕೊಡಿಸೋದಕ್ಕೆ ಬದ್ಧ ಅಂತ ಹೇಳಿದಾರಲ್ಲ ಡಿಕೆ ಶಿವಕುಮಾರ್. ಇದೀಗ ಚರ್ಚೆ ಗ್ರಾಸವಾಗಿರೋದು. ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆ ಎಲೆಕ್ಷನ್ ಟೈಮ್ ನಲ್ಲಿ ಅದನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಈಗ ಪಾರದರ್ಶಕತೆಯಿಂದ ಕೆಲಸ ಮಾಡೋದಕ್ಕೂ ಹಾಗಾದ್ರೆ ರಾಜಕಾರಣಿಗಳು ಬಿಡೋದಿಲ್ವಾ? ಈ ಹಿಂದಿನಿಂದಲೂ ಕೂಡ ಆರೋಪ ಇತ್ತು, ರಾಜಕಾರಣಿಗಳು ಪ್ರೆಷರ್ ಅನ್ನ ಹಾಕ್ತಾರೆ, ಅವ್ರು ಹೇಳದಂಗೆ ಪೊಲೀಸರು ಕೇಳಬೇಕು, ಇಲ್ಲ ಅಂತಂದ್ರೆ ಅವ್ರ ಮೇಲೆ ಆಕ್ಷನ್ಗಳಾಗುತ್ತೆ, ಇಂಥದ್ದೆಲ್ಲ ಚರ್ಚೆಗಳು ನಡೀತಾ ಇತ್ತಲ್ಲ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅಲ್ಲಿಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂಗ ಆಯ್ತು. ಅಂದ್ರೆ ಅವ್ರು ಆರೋಪ ಮಾಡ್ತಿರೋದು ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಲ್ಲಿ ಪೋಸ್ಟರ್ಗಳನ್ನ ಹಚ್ಚಿ ಅಂತ ಪೊಲೀಸರೇ ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ. ಈ ರೀತಿ ಮಾಡಿಸ್ತಾ ಇರೋದ್ರಿಂದ ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು ಅದನ್ನ ಕೊಡಿಸೋ ನಿಟ್ಟಿನಲ್ಲಿ ನಾನ್ ಬದ್ಧ, ನಮ್ ಸರ್ಕಾರನೇ ಬರುತ್ತೆ ಅಂತ ಹೇಳಿ ಅಂದ್ರೆ ತಾಕತ್ ವಿಷಯ ಎಲ್ಲ ಅಲ್ಲಿ ಪ್ರಸ್ತಾಪ ಮಾಡಿರೋದ್ರಿಂದ ಈಗ ಚರ್ಚೆ ನಡೀತಾ ಇರೋದು. ಕಾಂಗ್ರೆಸ್ ಗ್ಯಾರಂಟಿ ಭರವಸೆಗಳನ್ನ ಕೊಟ್ಟಿತ್ತಲ್ಲ, 5 ಪ್ರಮುಖ ಗ್ಯಾರಂಟಿ ಭರವಸೆಗಳು ಇವತ್ತು ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದೆ. 16 ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದೆ. ಈ ಪ್ರಣಾಳಿಕೆಯಲ್ಲಿ ಏನೇನಿದೆ ಹಾಗಾದ್ರೆ? ಅಂಗನವಾಡಿ ಕಾರ್ಯಕರ್ತರಿಗೆ 15,000 ರೂಪಾಯಿ ವೇತನವನ್ನ ನಾವು ಕೊಡ್ತೀವಿ, ಭರಪೂರ ಆಫರ್ಗಳನ್ನ ಘೋಷಣೆ ಮಾಡಿದೆ. ಮಿನಿ ಅಂಗನವಾಡಿ ಕಾರ್ಯಕರ್ತರಿಗೆ 10,000 ರೂಪಾಯಿ ವೇತನವನ್ನ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕೊಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರಿಗೆ ಗೌರವ ಧನ ಅಂತ ಹೇಳಿ 8,000 ರೂಪಾಯಿ, ಬಿಸಿಯೂಟ ನೌಕರರಿಗೆ ಮಾಸಿಕ ಧನ ಅಂತ ಹೇಳಿ 6,000 ರೂಪಾಯಿಗೆ ಅದನ್ನ ನಾವು ಹೆಚ್ಚಳ ಮಾಡ್ತೀವಿ. ಪ್ರತಿ ಗ್ರಾಮ ಪಂಚಾಯತ್ ನಲ್ಲಿ ಹೈ ಸ್ಪೀಡ್ ವೈಫೈ ಹಾಟ್ಸ್ಪಾಟ್ ಗಳನ್ನ ನಾವು ನಿರ್ಮಾಣ ಮಾಡಿಕೊಡ್ತೀವಿ. ಸೊ ಇದೆಲ್ಲ ಈಗ ಜನಸಾಮಾನ್ಯರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಭರವಸೆಗಳು. ನೋಡ್ಬೇಕಾಗುತ್ತೆ, ಜನ ಆಲ್ರೆಡಿ ಈಗ 5 ಗ್ಯಾರಂಟಿ ಭರವಸೆಗಳು ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ, ಇಲ್ಲ ಅಂತಲ್ಲ. ಇನ್ನು ಪ್ರತಿ ಲೀಟರ್ ಹಾಲಿಗೆ ಸಬ್ಸಿಡಿ ಅಂತ ಹೇಳಿ 5 ರೂಪಾಯಿಯಿಂದ ಅದನ್ನ 7 ರೂಪಾಯಿಗೆ ನಾವು ಹೆಚ್ಚಳ ಮಾಡ್ತೀವಿ. ಅನಿವಾಸಿ ಕನ್ನಡಿಗರ ವ್ಯವಹಾರಕ್ಕೆ ಅಂತ ಹೇಳಿ ಪ್ರತ್ಯೇಕ ಸಚಿವಾಲಯವನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದೆ. ಬಿಜೆಪಿ ಜಾರಿಗೆ ನಾವು ರದ್ದು ಮಾಡ್ತೀವಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ. ಇನ್ನು ಹಸು ಎಮ್ಮೆ ಖರೀದಿಗೆ ಬಡ್ಡಿ ರಹಿತವಾಗಿ 3 ಲಕ್ಷ ರೂಪಾಯಿ ಸಾಲವನ್ನ 3 ಲಕ್ಷ ನಾವು ಕೊಡ್ತೀವಿ. ಕನಕಪುರದಲ್ಲಿ ವಿಶ್ವ ದರ್ಜೆಯ ವಿಧಿವಿಜ್ಞಾನ ವಿವಿಎ ನಿರ್ಮಾಣ, ಮಂಗಳಮುಖಿ ಮಂಡಳಿ ಸ್ಥಾಪನೆಯ. ಇನ್ನು ಪತ್ರಕರ್ತರ ಕಲ್ಯಾಣ ನಿಧಿ ಸ್ಥಾಪನೆಗೆ ಅಂತ ಹೇಳಿ 500 ಕೋಟಿ ಹಣವನ್ನ ಮೀಸಲಿಡ್ತೀವಿ ಅಂತಾನು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ. ಇನ್ನು ಅರ್ಚಕರಿಗೆ ಮಾಸಿಕವಾಗಿ 5,000 ರೂಪಾಯಿ ಗೌರವ ಧನವನ್ನ ಕೊಡುವುದು, ಪೊಲೀಸ್ 3% ಆದ್ಯತೆ ನೀಡುವಂತ ಭರವಸೆ ಕಾಂಗ್ರೆಸ್.
ರಾಷ್ಟ್ರೀಯ ಶಿಕ್ಷಣ ನೀತಿ ರದ್ದು ಮಾಡ್ತೀವಿ, ಕರ್ನಾಟಕ ಶಿಕ್ಷಣ ನೀತಿ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಕರು ಮತ್ತೆ ಹುದ್ದೆಗಳಿಗೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ಕೊಂಡಿದೆ. ಇನ್ನು ಮೀಸಲಾತಿ ಮಿತಿ 50% 75% ಹೆಚ್ಚು. ಇನ್ನು ಪ್ರಮುಖವಾಗಿ ಈ ಮ್ಯಾನಿಫೆಸ್ಟೋದಲ್ಲಿ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಚರ್ಚೆ ಆಗ್ತಿರೋದು ಭಜರಂಗ ದಳದ ಬಗ್ಗೆ ಅವರು ಪ್ರಸ್ತಾಪ ಮಾಡಿರೋದು. ದ್ವೇಷ ಬಿತ್ತಿ ವಿಭಜನೆ ಮಾಡುವ ಸಂಘಟನೆ ವಿರುದ್ಧ ಪ್ರಣಾಳಿಕೆಯಲ್ಲಿ ಇದೆ. ಸಂಘಟನೆ ಇರಬಹುದು. ಪಿಎಫ್ಐ ಆಲ್ರೆಡಿ ಈಗ ಬ್ಯಾನ್ ಆಗಿದೆ, ಇಲ್ಲ ಅಂತಲ್ಲ. ಬಿಜೆಪಿ ಅವರು ಆರೋಪ ಮಾಡ್ತಿರೋದು ಮತ್ತೆ ಪಿಎಫ್ಐ ಆಕ್ಟಿವ್ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಇಂತಹ ಸಂಘಟನೆಗಳ ನಿಷೇಧಕ್ಕೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ವಿವಾದಾತ್ಮಕ ಘೋಷಣೆಯನ್ನ ಕಾಂಗ್ರೆಸ್ ಮಾಡಿದೆ. ಆಲ್ರೆಡಿ ಇದಕ್ಕೀಗ ಬಿಜೆಪಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಜರಂಗ ದಳದಿಂದ ಯಾವ ತರ ಸಮಾಜ ವಿಭಜನೆ ಆಗ್ತಾ ಇದೆ, ವಿಷ ಬೀಜವನ್ನ ಬಿತ್ತಲಾಗ್ತಾ ಇದೆ ಅಂತೆಲ್ಲ ಬಿಜೆಪಿಯನ್ನ ಮಾಡ್ತಾರೆ. ಮಾಡ್ಕೊಂಡಿದ್ದಾರೆ. ಭಜರಂಗ ದಳದಂತ ಸಂಘಟನೆಯನ್ನ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿ, ಅಧಿಕಾರಕ್ಕೆ ಬಂದ್ರೆ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ತನ್ನ ಘೋಷಣೆ ಮಾಡಿದೆ. ಇದು ವಿವಾದದ ಸ್ವರೂಪವನ್ನ ಪಡ್ಕೊಂಡಿದೆ. ದ್ವೇಷ ಬಿತ್ತಿ ವಿಭಜನೆ ಮಾಡುವಂತ ವ್ಯಕ್ತಿ ಹಾಗೇನೆ ಸಂಘಟನೆಯನ್ನ ನಾವು ಅಂತಹ ಸಂಘಟನೆ ವಿರುದ್ಧ ಕ್ರಮ ಕೈಗೊಳ್ತೀವಿ, ನಿಷೇಧನೂ ಮಾಡ್ತೀವಿ ಅಂತ ಹೇಳಿದಾರಲ್ಲ. ಈಗ ಬಜರಂಗ ದಳದ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ, ಇಲ್ಲ ಅಂತಲ್ಲ. ಅಂದ್ರೆ ಸಂಸ್ಕೃತಿ ಕಾಪಾಡುವಂತ ಹೆಸರಲ್ಲಿ ಹಲ್ಲೆ ಮಾಡ್ತಾರೆ, ದಾಂಧಲೆ ಮಾಡ್ತಾರೆ, ನೈತಿಕ ಪೊಲೀಸ್ಗಿರಿ ಮೂಲಕ ಜನರಲ್ಲಿ ಒಂದು ಭಯದ ವಾತಾವರಣ ಉಂಟು ಮಾಡಿದ್ದಾರೆ, ಮತಾಂತರ ತಡೆ ಹೆಸರಲ್ಲಿ ಒಂಥರ ಈ ದಾಂಧಲೆಯನ್ನ ಮಾಡ್ತಾ ಇದ್ದಾರೆ, ಇಂಥ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಈಗ ವಿಶ್ವ ಹಿಂದೂ ಪರಿಷತ್ನ ಅಂಗಸಂಸ್ಥೆ ಭಜರಂಗ ದಳ ಸಾಕಷ್ಟು ಕಾರ್ಯಕರ್ತರು ಅದರಲ್ಲಿ ಇದ್ದಾರೆ. 1984 ಅಕ್ಟೋಬರ್ 1ನೇ ತಾರೀಕಿಂದ ಅದು ಅಸ್ತಿತ್ವಕ್ಕೆ ಬಂದಿರೋದು. ಸೊ ಹಾಗಾಗಿ ಈಗ ಕಾಂಗ್ರೆಸ್ ಹೇಳ್ಕೊಳ್ತಾ ಇರೋದು ಪ್ರಣಾಳಿಕೆಯಲ್ಲಿ ದ್ವೇಷ ಬಿತ್ತಿ ವಿಭಜನೆ ಮಾಡುವಂತ ಸಂಘಟನೆ, ಫಾರ್ ಎಕ್ಸಾಂಪಲ್ ಅದು ಭಜರಂಗ ದಳ ಕೂಡ ಇರೋದ್ರಿಂದ ಸೊ ಅಂತ ಸಂಘಟನೆಯನ್ನ ನಾವು ನಿಷೇಧ ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ ಅಂತ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದೆ. ಇನ್ನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಭಜರಂಗ ದಳ ನಿಷೇಧ ಪ್ರಸ್ತಾಪಕ್ಕೆ ಸಚಿವ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಿಎಫ್ಐ ಹಾಗೂ ಭಜರಂಗ ದಳವನ್ನ ಒಂದೇ ತಕ್ಕಡಿಯಲ್ಲಿ ತೂಗುವಂತ ವಿಕೃತ ಮಾನಸಿಕತೆ ಕಾಂಗ್ರೆಸ್ನದ್ದು ಅಂತ ಹೇಳಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಭಜರಂಗ ದಳ ನಿಷೇಧ ಮಾಡೋದೇ ಒಂದು ದೇಶಪ್ರೇಮ ನಿಷೇಧ ಮಾಡುವುದೂ ಒಂದೇ. ಹಾಗಾಗಿ ಕಾಂಗ್ರೆಸ್ ದೇಶಪ್ರೇಮ ನಿಷೇಧ ಮಾಡೋಕ್ ಹೊರಟಿದೆಯಾ ಅನ್ನೋದು ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಇವತ್ತು ತನ್ನ ಪ್ರಣಾಳಿಕೆಯಲ್ಲಿ ಬಜರಂಗ ದಳ ಮತ್ತು ಪಿಎಫ್ಐನ ಒಂದೇ ತಕ್ಕಡಿಯಲ್ಲಿ ತೂಕುವಂತ ಪ್ರಯತ್ನವನ್ನು ಮಾಡಿರುವಂತದ್ದು ಕಾಂಗ್ರೆಸ್ಸಿನ ಒಂದು ವಿಕೃತ ಮಾನಸಿಕತೆ ಅಂತ ನಾನು ಭಾವಿಸ್ತೇನೆ. ಪಿಎಫ್ಐನ ನಿಷೇಧ ಮಾಡಿದಂತೆ ಬಜರಂಗ ದಳವನ್ನು ಕೂಡ ನಿಷೇಧ ಮಾಡ್ತೀವಿ ಎನ್ನುವಂತ ಕಾಂಗ್ರೆಸ್ಸಿನ ಪ್ರಣಾಳಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಮಾಜದ ನಡುವೆ ಆಕ್ರೋಶವನ್ನು ನಿರ್ಮಾಣ ಮಾಡ್ತಾ ಇದೆ. ಪಿಎಫ್ಐ ಒಂದು ಭಯೋತ್ಪಾದಕ ಸಂಘಟನೆ, ಹಿಂಸೆಯನ್ನೇ ಪ್ರಚೋದಿಸ್ತಾ ಇದ್ದಂತ ಸಂಘಟನೆ, ಅದನ್ನ ನಿಷೇಧ ಮಾಡಿರುವಂತಹ ಈ ಸಂದರ್ಭದಲ್ಲಿ ಅದಕ್ಕೆ ಬಜರಂಗ ದಳವನ್ನ ತುಲನೆಯನ್ನ ಮಾಡಿ ನಾವು ಅದನ್ನು ನಿಷೇಧವನ್ನ ಮಾಡ್ತೇವೆ ಎನ್ನುವಂತ ಮಾತುಗಳನ್ನ ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ಸಿನ ಮುಖವಾಡ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಳಚಿ ಬಿದ್ದಿದೆ ಅಂತ ನಾನು ಭಾವಿಸ್ತೇನೆ. ಬಜರಂಗ ದಳವನ್ನು ನಿಷೇಧ ಮಾಡುವುದು ಒಂದೇ, ದೇಶ ಪ್ರೇಮವನ್ನು ನಿಷೇಧ ಮಾಡುವುದು ಒಂದೇ. ಹಾಗಾದ್ರೆ ಕಾಂಗ್ರೆಸ್ ದೇಶ ಪ್ರೇಮವನ್ನು ನಿಷೇಧ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ಮತ್ತೆ ಸ್ಪಷ್ಟ ಮಾಡಬೇಕು ಮತ್ತು ತನ್ನ ಪ್ರಣಾಳಿಕೆಯಲ್ಲಿ ಹೇಳಿರುವಂತಹ ಸಂಗತಿಯನ್ನ ಮತದಾರರು ಬಹಳ ದೊಡ್ಡ ಪ್ರಮಾಣದಲ್ಲಿ ಗಮನಿಸಬೇಕು. ಇವತ್ತು ಬಜರಂಗ ದಳವನ್ನ ನಿಷೇಧ ಮಾಡೋದ್ರ ಮುಖಾಂತರ ದೇಶ ಪ್ರೇಮವನ್ನು ನಿಷೇಧ ಮಾಡುವಂತಹ, ಹಿಂದುತ್ವದ ಚಟುವಟಿಕೆಯನ್ನು ನಿಷೇಧ ಮಾಡುವಂತಹ ಒಂದು ದೊಡ್ಡ ಹುನ್ನಾರವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಸಮಾಜ ಸಹಿಸಿಕೊಳ್ಬಾರದು ಅಂತೇಳಿ ನಾನು ವಿನಂತಿಯನ್ನ ನಾನು ಮಾಡ್ತೇನೆ. ಇನ್ನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಭಜರಂಗ ದಳ ನಿಷೇಧ ವಿಚಾರಕ್ಕೆ ಭಜರಂಗ ದಳ ಮುಖಂಡ ರಘು ಸಕಲೇಶ್ಪುರ ಕಿಡಿಕಾರಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರು, ಆದ್ರೆ ಅದಾಗ್ಲಿಲ್ಲ. ಈಗ ಭಜರಂಗ ದಳ ನಿಷೇಧ ಪ್ರಸ್ತಾಪ ಹಾಸ್ಯಾಸ್ಪದ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಈ ನಿರ್ಧಾರದ ವಿರುದ್ಧ ನಾಳೆಯಿಂದ ರಸ್ತೆಗಿಳಿದು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಭಜರಂಗ ದಳದ ಮುಖಂಡ ರಘು ಹೇಳಿದ್ದಾರೆ.